ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶಿಶುಪಾಲನು ಭೀಷ್ಮನನ್ನು ಕೃಷ್ಣನನ್ನು ನಿಂದಿಸಿದುದು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶಿಶುಪಾಲನು ಭೀಷ್ಮನನ್ನು ನೋಡಿ, ಓ ಭೀಷ್ಮ, ಮುದುಕನಾದ ನಿನಗೆ ಹೀಗೆ ಬುದ್ಧಿ ಕೆಟ್ಟು ಹೋಗುವುದೇನು ಆಶ್ಚರ್ಯವಲ್ಲ. ಕುರುಕುಲಕ್ಕೆ ಒಂದು ಕಳಂಕವಾಗಿ ಹುಟ್ಟಿದ ನಿನಗೆ ಇಷ್ಟು ವಯಸ್ಸಾಗಿಯೂ ನಾಚಿಕೆಯಿಲ್ಲವೇ? ಏನೇನೋ ಬೆದರಿಕೆಯ ಮಾತುಗಳಿಂದ ಈ ರಾಜರನ್ನೆಲ್ಲ ಹೆದರಿಸುತ್ತಿರುವೆ. ಗಂಡು ಅಲ್ಲದೆ ಹೆಣ್ಣು ಅಲ್ಲದೆ ಮೂರನೆಯ ನಪುಂಸಕತ್ವದಲ್ಲಿರುವ ನೀನು ಧರ್ಮ ಧರ್ಮ ಅಧರ್ಮ ಅಧರ್ಮ ವಿಚಾರವಿಲ್ಲದೆ ಮಾತಾಡುವುದು ಸಹಜವೇ? ಆಹಾ, ಕೌರವ ಕುಲಕ್ಕೆಲ್ಲ ನೀನು ಪ್ರಧಾನನೆಂದು ಹೇಳಿಸಿಕೊಳ್ಳುವೆ. ನಿನ್ನನ್ನು ಮುಂದಿಟ್ಟುಕೊಂಡು ನಡೆಯುವ ಈ ಕೌರವರ ಸ್ಥಿತಿಯು ಕುರುಡನನ್ನು ಹಿಂಬಾಲಿಸಿ ಹೋಗುವ ಕುರುಡನಿಗೂ ಹಡಗಿನ ಹಿಂದೆ ತಗುಲು ಹಾಕಿದ ಬೇರೊಂದು ಹಡಗಿಗೂ ಸಮಾನವಾಗಿದೆ. ಗಾಂಗೇಯ, ಈ ಕೃಷ್ಣನು ಹೆಂಗುಸನ್ನು ಕೊಂದನೆಂದು ನೀನು ಹೊಗಳುತ್ತಿರುವುದು ನಮ್ಮ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡುತ್ತಿದೆ. ಸ್ತ್ರೀ ಹತ್ಯೆಯನ್ನು ಹೊಗಳುವ ನಿನ್ನ ನಾಲಗೆಯೋ 100 ಭಾಗವಾಗಿ ಸೀಳಿ ಹೋಗಬಾರದೇಕೆ? ಕೇವಲ ಅಲ್ಪ ಜನರಿಗೂ ನಿಂದಾರ್ಹನಾದ ಗೊಲ್ಲನನ್ನು ವಯಸ್ಸಿನಲ್ಲಿಯೂ ಜ್ಞಾನದಲ್ಲಿಯೂ ವೃದ್ಧನೆನಿಸಿಕೊಂಡ ನೀನು ಹೊಗಳುತ್ತಿರುವೆ. ಭೀಷ್ಮ, ಇವನು ಬಾಲ್ಯದಲ್ಲಿ ಒಂದು ಬಡಹಕ್ಕಿಯನ್ನು ಹಿಡಿದು ಕೊಂದ ಮಾತ್ರಕ್ಕೆ ನಿನಗೆ ಅದೊಂದು ಆಶ್ಚರ್ಯವೇ? ಯುದ್ಧ ಕ್ರಮವನ್ನೇ ತಿಳಿಯದ ಒಂದು ಕುದುರೆಯನ್ನು, ಒಂದು ಎತ್ತನ್ನು ಹಿಡಿದು ಕೊಲ್ಲುವುದು ಅತಿಶಯವೇ? ಅಚೇತನವಾದ ಬಂಡಿಯ ಮರವನ್ನು ಕಾಲಿಂದ ಮುರಿದ ಮಾತ್ರಕ್ಕೆ ಅದರಿಂದ ಆಶ್ಚರ್ಯವೇನಿದೆ? ಒಂದು ಸಣ್ಣ ಎಕ್ಕದ ಗಿಡದಂತಿರುವ 2 ಗಿಡಗಳನ್ನು ಮುರಿದುದು, ಒಂದು ಹಾವನ್ನು ಹಿಡಿದು ಮೆಟ್ಟಿದುದು, ಇವೆಲ್ಲ ನಿನಗೆ ಆಶ್ಚರ್ಯ ಕಾರ್ಯಗಳಾಗಿವೆಯೇ? ಹುತ್ತದಂತಿರುವ ಒಂದು ಬೆಟ್ಟವನ್ನು 7 ದಿನಗಳವರೆಗೆ ಅವನು ಕೈಯಲ್ಲಿ ಎತ್ತಿ ಹಿಡಿದನೆಂದು ಹೇಳಿದೆ. ಇದರಲ್ಲಿ ತಾನೇ ಆಶ್ಚರ್ಯವೇನಿದೆ? ಅವನು ಬೆಟ್ಟವನ್ನೇರಿ ಆಡುತ್ತಿದ್ದಾಗ ಅಪರಿಮಿತವಾಗಿ ಅನ್ನವನ್ನು ತಿಂದುದಾಗಿ ಇವನನ್ನು ನೀನು ಸ್ತೋತ್ರ ಮಾಡುವೆ. ಇತರರಿಗೆ ಇದು ವಿಸ್ಮಯವನ್ನುಂಟು ಮಾಡಿದರೂ ನನಗೇನೋ ಅದೊಂದು ಆಶ್ಚರ್ಯವಾಗಿ ತೋರಲಿಲ್ಲ. ಇವನು ಯಾವನ ಅನ್ನವನ್ನು ತಿಂದನೋ ಆ ಕಂಸನನ್ನೇ ಕೊಂದನೆಂಬುದು ಮಾತ್ರ ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಓ ಭೀಷ್ಮ, ಕೌರವಾಧಮ, ಧರ್ಮವನ್ನೇ ತಿಳಿಯದ ನಿನಗೇನು? ಈಗ ನಾನು ಹೇಳತಕ್ಕ ಧರ್ಮಗಳನ್ನು ಹಿಂದೆ ದೊಡ್ಡವರಾರು ಹೇಳಿಲ್ಲವೆಂದು ತೋರುತ್ತಿದೆ. ಹೆಂಗಸರ ಮೇಲೆಯೂ ಗೋವುಗಳ ಮೇಲೆಯೂ ಬ್ರಾಹ್ಮಣರ ಮೇಲೆಯೂ ತನಗೆ ಅನ್ನವನ್ನೆಕ್ಕೆ ಸಾಕಿದವರ ಮೇಲೆಯೂ ತನ್ನ ಮರಹೊಕ್ಕವನ ಮೇಲೆಯೂ ಆಯುಧವನ್ನು ಎತ್ತಬಾರದೆಂದು ಧರ್ಮಾತ್ಮರಾದ ಸತ್ಪುರುಷರು ಹೇಳುವರು. ಆ ಧರ್ಮಗಳೊಂದನ್ನು ನೀನು ಕೇಳಿಲ್ಲವೇನು? ಒಂದು ವೇಳೆ ಕೇಳಿದ್ದರೂ ಅದು ನಿನ್ನಲ್ಲಿ ವ್ಯರ್ಥವಾಗಿರಬೇಕು. ಓ ಗಾಂಗೇಯ, ಈ ಕೃಷ್ಣನನ್ನು ನೀನು ಜ್ಞಾನವೃದ್ಧನೆಂದು ಗುಣವೃದ್ಧನೆಂದು ಎಲ್ಲರಿಗೂ ಮೇಲಾದವನೆಂದು ನಾನಾ ವಿಧದಿಂದ ಹೊಗಳಿ ಅರಿಯದವರ ಮುಂದೆ ಹೇಗೋ ಹಾಗೆ ನನ್ನ ಮುಂದೆ ಇವನನ್ನು ಸ್ತೋತ್ರ ಮಾಡುತ್ತಿರುವೆ. ಗೋಹತ್ಯೆ ಮಾಡಿದವನು, ಸ್ತ್ರೀ ಹತ್ಯೆ ಮಾಡಿದವನು ಪೂಜ್ಯನೆಂಬುದು ಈಗ ನಿನ್ನ ಬಾಯಿಂದ ಸಿದ್ಧಾಂತವಾಯಿತು. ಭೀಷ್ಮ, ಇಂತಹ ಘೋರ ಕೃತ್ಯವನ್ನು ಮಾಡಿದವನು ಹೇಗೆ ತಾನೇ ಲೋಕದಲ್ಲಿ ಸ್ತೋತ್ರಾರ್ಹನಾಗುವನು? ಈ ಕೃಷ್ಣನನ್ನು ನಿರ್ದೇಶಿಸಿ ನೀನು ಇವನೇ ಲೋಕಪ್ರಭುವೆಂದು, ಬುದ್ಧಿವಂತರೊಳಗೆ ಇವನೇ ಶ್ರೇಷ್ಠನೆಂದು ಹೊಗಳುತ್ತಿರುವೆ. ಅವನು ನಿನ್ನ ಮಾತನ್ನೆಲ್ಲ ನಿಜವೆಂದೇ ತಿಳಿದು ಹಿಗ್ಗುತ್ತಿರುವನು. ಇವೆಲ್ಲವೂ ಬರೀ ಸುಳ್ಳು. ಈ ಕೃಷ್ಣನು ನಿಜವಾಗಿ ತನ್ನ ಯೋಗ್ಯತೆಯನ್ನು ತಿಳಿದವನಾಗಿದ್ದರೆ ಅವನು ಎಂದಿಗೂ ಈ ಪೂಜೆಗಳನ್ನು, ನಿನ್ನ ಸ್ತೋತ್ರಗಳನ್ನು ಅಂಗೀಕರಿಸಿರಲಾರನು. ಹೀಗಿರುವಾಗ ನೀನಾಗಿ ಹೀಗೇಕೆ ಮೇಲೆ ಬಿದ್ದು ಹೋಗಿ ಅವನನ್ನು ಇಷ್ಟು ದೂರಕ್ಕೇರಿಸುವೆ? ಒಬ್ಬನು ಒಂದು ಗಾದೆಯನ್ನು, ಅಂದರೆ ನೀತಿಯನ್ನು ಎಷ್ಟೋ ಸಾರಿ ಬಾಯಿಂದ ಹಾಡಿದರು ಆ ನೀತಿಯು ಅವನನ್ನು ಅದೇ ಕಟ್ಟುಪಾಡಿನಲ್ಲಿ ಇಟ್ಟಿರಲಾರದು. ಉಪದೇಶ ಮಾಡುವವನು ಆ ಉಪದೇಶದಂತೆ ತಾನು ನಡೆಯಲಾರನು. ಕುಳಿಂಗ ಪಕ್ಷಿಗಳಂತೆ ಪ್ರಾಣಿಗಳು ತಮ್ಮ ಸ್ವಭಾವದಲ್ಲಿಯೇ ಹೋಗುತ್ತಿರುವವು. ಭೀಷ್ಮ, ಅದೇ ರೀತಿಯಾಗಿ ನಿನ್ನ ಸ್ವಭಾವವು ಕೇವಲ ನೀಚವಾದುದು, ಇದರಲ್ಲಿ ಸಂದೇಹವೇ ಇಲ್ಲ. ಓ ಗಾಂಗೇಯ, ನೀನು ಸದಾ ಓಡುವ ಸ್ವಭಾವವುಳ್ಳ ನದಿಯ ಮಗನಲ್ಲವೇ? ನಿನಗೂ ಮನಸ್ಸು ಸ್ಥಿರವಿಲ್ಲದೆ ಈ ಚಂಚಲ ಬುದ್ಧಿ ಇರುವುದು ಸಹಜವೇ?
ನಿನ್ನ ಸಹವಾಸದಿಂದಲೇ ಪಾಂಡವರಿಗೂ ಬುದ್ಧಿಯು ಕೆಟ್ಟು ಹೋಗಿದೆ. ಈ ಕೃಷ್ಣನನ್ನು ಪರಮ ಪೂಜ್ಯನೆಂದು ನಿನ್ನನ್ನು ಉಪದೇಶಕನೆಂದು ಭಾವಿಸಿರುವ ಈ ಪಾಂಡವರ ಸ್ವಭಾವವು ನಿನ್ನ ಸ್ವಭಾವಕ್ಕಿಂತಲೂ ಇನ್ನೂ ಹೀನವೇ ಆಗಿರಬೇಕು. ಧರ್ಮವನ್ನು ತಿಳಿಯದೆ ಸಜ್ಜನರ ಮಾರ್ಗದಿಂದಲೂ ತಪ್ಪಿ ನಡೆಯುವ ನೀನು ಹೇಗೆ ತಾನೇ ಧಾರ್ಮಿಕನಾಗುವೆ? ಕುಲಕ್ಕೆಲ್ಲ ತಾನೇ ಮೇಲೆನಿಸಿ ಧರ್ಮಜ್ಞನೆಂದು ಹೇಳಿಸಿಕೊಳ್ಳುವ ಯಾವನು ತಾನೇ ನಿನ್ನಂತೆ ಇಂತಹ ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ಪ್ರವರ್ತಿಸುವನು? ಭೀಷ್ಮ, ಪ್ರಾಜ್ಞನೆಂದು ತಿಳಿದುಕೊಂಡಿರುವ ನೀನು ನಿಜವಾಗಿ ಧರ್ಮವನ್ನು ತಿಳಿದವನಾಗಿದ್ದರೆ, ನಿನಗೆ ಸ್ವಲ್ಪ ಮಟ್ಟಿಗಾದರೂ ವಿವೇಕವಿದ್ದರೆ, ಮತ್ತೊಬ್ಬನಲ್ಲಿ ಅನುರಕ್ತಳಾದ ಕನ್ಯೆಯನ್ನು ಅಂದರೆ ಆ ಅಂಬೆಯನ್ನು ಕದ್ದು ತರುತ್ತಿದ್ದೆಯಾ? ಗಾಂಗೇಯ, ನಿನಗೆ ಶುಭವಾಗಲಿ. ನಾನು ಹೇಳಿದೆನೆಂದು ಕೋಪಿಸಬೇಡ. ನಿನಗಿಂತಲೂ ನಿನ್ನ ಸಹೋದರನಾದ ವಿಚಿತ್ರವೀರ್ಯನೇ ಸ್ವಲ್ಪ ವಿವೇಕಿ ಎಂದು ಹೇಳಬಹುದು. ಅವನು ದೊಡ್ಡವರ ನಡತೆಯನ್ನು ಮೀರಲಾರದೆ ನೀನು ಬಲಾತ್ಕರಿಸಿ ತಂದ ಕನ್ಯೆಯನ್ನು ವರಿಸದೆ ನಿರಾಕರಿಸಿದನು. ನಾನೇ ಮಹಾಪ್ರಾಜ್ಞನೆಂದು ನೀನು ತಿಳಿದಿರುವೆ. ಸಜ್ಜನರ ದಾರಿಯಲ್ಲಿಯೇ ವರ್ತಿಸುತ್ತಿರುವುದಾಗಿ ಬಾಯಿಂದ ಆಡುತ್ತಿರುವೆ. ನೀನು ಜೀವಿಸುತ್ತಿರುವಾಗ ನಿನ್ನ ಕಣ್ಣಿದಿರಾಗಿಯೇ ನಿನ್ನ ಸಹೋದರನಾದ ಆ ವಿಚಿತ್ರವೀರ್ಯನ ಪತ್ನಿಯರಲ್ಲಿ ಬೇರೊಬ್ಬನಿಂದಲ್ಲವೇ ಸಂತತಿಯಾಯಿತು. ಹೀಗಿರುವಾಗ ನಿನ್ನಲ್ಲಿ ಯಾವ ಧರ್ಮವಿದೆ? ಈ ನಿನ್ನ ಬ್ರಹ್ಮಚರ್ಯ ವ್ರತವೆಲ್ಲವೂ ಸುಳ್ಳು. ಬುದ್ಧಿ ಇಲ್ಲದೆಯೋ ಅಥವಾ ಪುರುಷತ್ವವಿಲ್ಲದೆಯೋ ನೀನು ಈ ಸುಳ್ಳು ವ್ರತವನ್ನು ನಟಿಸುತ್ತಿರುವೆ. ಇದರಲ್ಲಿ ಸಂದೇಹವಿಲ್ಲ. ನೀನು ಧರ್ಮಜ್ಞನೆಂದು ಹೆಸರುಗೊಂಡವನಲ್ಲವೇ? ನನಗಾದರೂ ಯಾವ ವಿಷಯದಲ್ಲಿಯೂ ನಿನ್ನಲ್ಲಿ ಮೇಲ್ಮೆಯೇನೂ ಕಂಡುಬರುವುದಿಲ್ಲ. ನೀನು ಹಿರಿಯರನ್ನು ಸೇವಿಸಿದವನಲ್ಲ. ಆದುದರಿಂದಲೇ ನೀನು ಇಂತಹ ಸುಳ್ಳು ಧರ್ಮಗಳನ್ನೆಲ್ಲ ಈ ಸಭೆಯಲ್ಲಿ ಉದ್ಘೋಷಿಸಿದೆ. ಓ ಬ್ರಹ್ಮಚಾರಿ, ಲೋಕದಲ್ಲಿ ಎಷ್ಟೋ ಬಗೆಯ ವ್ರತಗಳು, ಉಪವಾಸಗಳು, ದಾನಾದಿ ಕರ್ಮಗಳು, ವೇದಾಧ್ಯಯನಗಳು, ಬಹುದಕ್ಷಿಣೆಯುಳ್ಳ ಯಾಗಗಳು ಇದ್ದರೂ ಇವೆಲ್ಲ ಪುತ್ರ ಸಂತಾನವೆಂಬ ಪುಣ್ಯದ ಕಲಾ ಮಾತ್ರಕ್ಕೂ ಸಾಟಿಯಾಗಲಾರವು. ಅಲ್ಲದೆ ಮೇಲೆ ಹೇಳಿದ ಅನೇಕ ವ್ರತೋಪವಾಸಾದಿಗಳು ಸಂತಾನವಿಲ್ಲದವನಿಗೆ ನಿಷ್ಪ್ರಯೋಜಕಗಳೆಂದೇ ಶಾಸ್ತ್ರ ನಿರ್ಣಯವು. ನೀನಾದರೂ ಸಂತಾನವಿಲ್ಲದವನು. ನಿನಗೆ ವಯಸ್ಸು ಕಳೆದು ಹೋಗಿ ಮುದುಕನಾಗಿರುವೆ. ಇಂತಹ ನೀನು ಇತರರಿಗೆ ಸುಳ್ಳು ಧರ್ಮಗಳನ್ನು ಉಪದೇಶಿಸುತ್ತಿರುವೆ. ಇದರಿಂದ ನೀನು ಮಿಥ್ಯಾ ಧರ್ಮವನ್ನು ಉಪದೇಶಿಸುವ ಹಂಸದಂತೆ ನಿನ್ನ ಕಡೆಯ ಪರಿವಾರದವರಿಂದಲೇ ವಧಿಸಲ್ಪಡುವುದು ನಿಶ್ಚಯವು. ಗಾಂಗೇಯ, ಪೂರ್ವದಲ್ಲಿ ಜ್ಞಾನಿಗಳಾದವರಿಂದ ನಾನು ಕೇಳಿದ ಒಂದು ಸಣ್ಣ ಕಥೆಯನ್ನು ನಿನಗೆ ಹೇಳುವೆನು ಕೇಳು. ಪೂರ್ವದಲ್ಲಿ ಒಂದು ವೃದ್ಧ ಹಂಸವು ಸಮುದ್ರ ತೀರದಲ್ಲಿ ವಾಸ ಮಾಡುತ್ತಿದ್ದಿತು. ಅದು ಇತರ ಪಕ್ಷಿಗಳಿಗೆಲ್ಲ ಧರ್ಮವನ್ನು ಉಪದೇಶಿಸುತ್ತಾ ತಾನು ಮಾತ್ರ ಅದಕ್ಕೆ ವಿರುದ್ಧವಾಗಿಯೇ ನಡೆಯುತ್ತಿದ್ದಿತು. ಅದು ಇತರ ಪಕ್ಷಿಗಳನ್ನು ಕಂಡಾಗಲೆಲ್ಲ ಧರ್ಮವನ್ನು ನಡೆಸಿರಿ, ಅಧರ್ಮಕ್ಕೆ ಹೋಗಬೇಡಿರಿ ಎಂದೇ ಉಪದೇಶಿಸುತ್ತಿತ್ತು. ಹಕ್ಕಿಗಳೆಲ್ಲವೂ ಆ ಉಪದೇಶವನ್ನು ಅಕ್ಕರೆಯಿಂದ ಕೇಳುತ್ತಾ ಆ ಹಂಸದ ಧರ್ಮ ಬುದ್ಧಿಗೆ ಮೆಚ್ಚಿ ಅದನ್ನು ಕೊಂಡಾಡುತ್ತಿದ್ದವು. ಒಮ್ಮೆ ಆ ಪಕ್ಷಿಗಳು ಆ ಹಂಸದ ಸುತ್ತಲೂ ಸುತ್ತಿಕೊಂಡು, ಓ ಹಂಸಶ್ರೇಷ್ಠ, ಪಕ್ಷಿಗಳಾದ ನಮ್ಮ ಧರ್ಮವನ್ನೆಲ್ಲ ಸಂಗ್ರಹಿಸಿ ನಮಗೆ ತಿಳಿಸಬೇಕು. ನಮ್ಮ ಧರ್ಮಗಳಲ್ಲಿ ಮೇಲಾದ ಧರ್ಮವಾವುದು ಎಂದು ಕೇಳಿದವು. ಅದಕ್ಕೆ ಆ ಹಂಸವು, ಓ ಪಕ್ಷಿಗಳಿರ, ಇತರ ಪ್ರಾಣಿಗಳನ್ನು ಹಿಂಸೆ ಮಾಡದಿರುವುದೇ ಧರ್ಮವು. ಪ್ರಾಣಿ ಹಿಂಸೆಯೇ ಅಧರ್ಮವು. ಧರ್ಮ ಅಧರ್ಮಗಳ ಸಂಗ್ರಹವಿಷ್ಟೇ ಎಂದು ನೀವು ತಿಳಿಯಿರಿ ಎಂದಿತು. ಧರ್ಮಶ್ರದ್ಧೆಯುಳ್ಳ ಆ ಪಕ್ಷಿಗಳು ವೃದ್ಧ ಹಂಸವು ಹೇಳಿದ ಮಾತುಗಳನ್ನು ಕೇಳಿ ಸಂತೋಷಗೊಂಡು ತಿರುಗಿ, ಅಯ್ಯ ವೃದ್ಧ ಹಂಸವೇ, ಧರ್ಮದಲ್ಲಿಯೇ ನಿತ್ಯ ನಿರತವಾದ ಪಕ್ಷಿಯು ಹೊಂದುವ ಗತಿ ಯಾವುದು? ಅದನ್ನು ಯಥಾವತ್ತಾಗಿ ನಮಗೆ ತಿಳಿಸು ಎಂದು ಕೇಳಿದವು. ಅದಕ್ಕೆ ಆ ಹಂಸವು, ಎಲೈ ಪಕ್ಷಿಗಳಿರ, ನೀವು ಇನ್ನೂ ಬಾಲರು. ನಿಮಗೆ ಧರ್ಮಸೂಕ್ಷ್ಮಗಳೊಂದು ಅಷ್ಟಾಗಿ ತಿಳಿಯಲಾರದು. ಯಾವನು ಈ ಲೋಕದಲ್ಲಿ ನಿಷ್ಕಲ್ಮಶವಾದ ಒಳ್ಳೆ ಹೃದಯದಿಂದ ಧರ್ಮವನ್ನು ನಡೆಸುವನು, ಅವನು ದೇಹಾಂತದಲ್ಲಿ ಸ್ವರ್ಗವನ್ನು ಹೊಂದುವನು. ನಾನು ಕೂಡ ಈಗ ಅದೇ ವಿಧವಾಗಿ ಧರ್ಮದಲ್ಲಿ ನಡೆಯುತ್ತಿದ್ದು ನನ್ನ ಕಾಲಾನಂತರದಲ್ಲಿ ಈ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗವನ್ನು ಸೇರಿ ಸುಖಿಸುವೆನು. ಇದೇ ಧರ್ಮದ ಗತಿ ಎಂದು ಹೇಳಿತು. ಪಕ್ಷಿಗಳು ಆ ಧರ್ಮೋಪದೇಶವನ್ನು ಅಕ್ಕರೆಯಿಂದ ಕೇಳುತ್ತಿದ್ದವು. ಓ ಭೀಷ್ಮ, ಆಮೇಲೆ ಸಮುದ್ರದೊಳಗಿನ ಜಲಪಕ್ಷಿಗಳೆಲ್ಲ ತಮಗೆ ಧರ್ಮೋಪದೇಶಕನಾದ ಆ ಹಂಸಕ್ಕೆ ಆಗಾಗ ಭಕ್ಷ್ಯಗಳನ್ನು ತಂದುಕೊಟ್ಟು ಉಪಚರಿಸುತ್ತಿದ್ದವು. ಪಕ್ಷಿಗಳಿಗೆಲ್ಲ ಆ ಹಂಸದಲ್ಲಿ ಗುರುಭಾವವು
ವಿಶ್ವಾಸವು ದಿನ ದಿನಕ್ಕೆ ಹೆಚ್ಚುತ್ತಾ ಬಂದುದರಿಂದ ಅವು ತಮ್ಮ ಮೊಟ್ಟೆಗಳನ್ನೆಲ್ಲ ಆ ಹಂಸದ ಬಳಿಯಲ್ಲಿಟ್ಟು ಸಮುದ್ರ ಜಲದಲ್ಲಿ ವಿನೋದದಿಂದ ಆಟವಾಡುತ್ತಾ ಅಲ್ಲಲ್ಲಿ ಸಂಚರಿಸುತ್ತಿದ್ದವು. ಸ್ವಪ್ರಯೋಜನದಲ್ಲಿಯೇ ಎಚ್ಚರಗೊಂಡು ಸಮಯ ನಿರೀಕ್ಷಣೆಯಲ್ಲಿದ್ದ ಪಾಪಿಯಾದ ಆ ಮುದಿ ಹಂಸವು ಪಕ್ಷಿಗಳು ಮೈ ತಿಳಿಯದೆ ಆಟವಾಡುತ್ತಿದ್ದ ಸಮಯದಲ್ಲಿ ಅವುಗಳ ಮೊಟ್ಟೆಗಳನ್ನೆಲ್ಲ ತಿನ್ನುತ್ತಾ ಬಂದಿತು. ಆಮೇಲೆ ಸ್ವಲ್ಪ ಕಾಲಕ್ಕೆ ಬುದ್ಧಿಶಾಲಿಯಾದ ಒಂದು ಪಕ್ಷಿಯು ತಾವು ಬಿಟ್ಟು ಹೋದ ಮೊಟ್ಟೆಗಳು ದಿನ ದಿನಕ್ಕೆ ಕಡಿಮೆಯಾಗುತ್ತಿರುವುದನ್ನು ತಿಳಿದುಕೊಂಡಿತು. ಆದರೆ ಅದಕ್ಕೆ ಹಂಸದ ಮೇಲೆ ಶಂಕೆಯುಂಟಾಯಿತು. ಕ್ರಮಕ್ರಮವಾಗಿ ಆ ಮುದಿ ಹಂಸವು ತಮ್ಮನ್ನು ವಂಚಿಸಿದ ರೀತಿಯು ಅದಕ್ಕೆ ಚೆನ್ನಾಗಿ ತಿಳಿದು ಹೋಯಿತು. ಆ ಹಂಸದ ಪಾಪ ಕೃತ್ಯಕ್ಕಾಗಿ ದುಃಖಿಸುತ್ತಾ ಇತರ ಪಕ್ಷಿಗಳಿಗೆಲ್ಲ ಈ ಸಂಗತಿಯನ್ನು ತಿಳಿಸಿತು. ಆಮೇಲೆ ಪಕ್ಷಿಗಳು ಕೂಡ ಆ ಹಂಸದ ಪಾಪ ಕೃತ್ಯವನ್ನು ತಾವು ಕಣ್ಣಾರೆ ಕಂಡು ಎಲ್ಲವೂ ಒಟ್ಟಾಗಿ ಸೇರಿ ಆ ಪಾಪಿ ಹಂಸವನ್ನು ಆಗಲೇ ಕೊಂದು ಬಿಟ್ಟವು. ಭೀಷ್ಮ, ಇಲ್ಲಿ ಸೇರಿರುವ ರಾಜರಿಂದ ನಿನಗೂ ಆ ಹಂಸದ ಗತಿಯೇ ಆಗುವುದೆಂದು ತಿಳಿ. ಆ ಹಂಸದಂತೆ ಕಪಟ ವೃತ್ತಿಯುಳ್ಳ ನಿನ್ನನ್ನು ಈ ರಾಜರು ಕೊಲ್ಲದೆ ಬಿಡಲಾರರು. ಪುರಾಣ ವಿಶಾರದರಾದ ಜನರು ಇದೇ ಹಂಸವೃತ್ತಾಂತದಲ್ಲಿ ಹೇಳಿದ ಸಣ್ಣ ಗಾದೆಯೊಂದುಂಟು. ಓ ಪಕ್ಷಿ, ಕೆಟ್ಟ ಮನಸ್ಸುಳ್ಳ ನೀನು ಮನಃಶುದ್ಧಿಗೆ ವಿರುದ್ಧವಾದ ಮಾತುಗಳನ್ನೇ ಆಡುತ್ತಿರುವೆ. ನಂಬಿದ ಪಕ್ಷಿಗಳ ಮೊಟ್ಟೆಗಳನ್ನು ತಿನ್ನುವ ಆ ಪಾಪ ಕಾರ್ಯವು ನಿನ್ನ ಮಾತಿಗೆ ಕೇವಲ ವಿಪರೀತವಾದುದು ಎಂಬುದೇ ಆ ಗಾದೆಯ ಅರ್ಥವು. ಇದು 64ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.